ಎಲ್ಲರಿಗೂ ನಮಸ್ಕಾರ. ನಾನು ಮಂಚ ಮಾತಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಆಯಿತಾ. ಇವತ್ತು ನಾನು ಮಧ್ಯಾಹ್ನದ ಅಡುಗೆ ಜೊತೆಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ, ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಆನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಮತ್ತು ಹಾಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಹಿಂಗೆ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅವಾಗ ಮಿಸ್ ಮಾಡಿದ್ರೆ ನನ್ನ ವೀಡಿಯೋಸ್ನ ನೋಡಬಹುದು. ಇವಾಗ ನಾನು ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ, ಕಡಲೆಕಾಳು ಸಾಂಬಾರು ಮಾಡ್ತಿದ್ದೀನಿ. ನಿಮಗೆಲ್ಲ ಕಡಲೆಕಾಳು ಸಾಂಬಾರು ಮಾಡೋಕೆ ಬರುತ್ತೆ ಅಂತ ಗೊತ್ತು, ಅಂದರೆ ನಾನು ವಿಡಿಯೋ ಹಾಕ್ಬೇಕಲ್ವಾ ಅಂತ ಹೇಳ್ತಾ ಮಾತಾಡ್ಕೊಂಡು ಮಾಡ್ಕೊಳ್ಳೋದು. ಆವಾಗ ನನಗೆ ಅಡುಗೆ ಮಾಡಿದ್ದಂಗೆ ಅನ್ಸೋದೇ ಇಲ್ಲ, ಏನೋ ಮಾತಾಡ್ಕೊಂಡಿದ್ದೀನಿ ಅನ್ನೋ ಥರ ಇರುತ್ತೆ. ಅದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾಯಿನ ತುರ್ಕೊಂಡ್ಬಿಡ್ತೀನಿ ಇವಾಗ ಪಟನೆ. ಕಾಯಿ, ಚಕ್ಕೆ, ಲವಂಗ, ಶುಂಠಿ ಮತ್ತು ಬೆಳ್ಳುಳ್ಳಿ ಅವಷ್ಟನ್ನು ನುಣ್ಣು ಹುರ್ಕೊತೀನಿ. ಶುಂಠಿನ ನೀಟಾಗಿ ತೊಳ್ಕೊತೀನಿ. ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಒಣಗಿರೋವಾಗಿದ್ದರೆ ಸಿಪ್ಪಿನ ಸಲೀಸಾಗಿ ಬಿಡ್ತಿತ್ತು, ಅವು ಒಣಗೇ ಇಲ್ಲ. ಅಲ್ಲೇ ಕಿತ್ತಿ ಅಲ್ಲೇ ಕೊಟ್ಬಿಟ್ಟವ್ರು ನಮಗೆ. ಎಷ್ಟು ಹಸಿ ಅನ್ಬೇಡಿ. ಅದು ಇನ್ನೂ ಇಂಗ್ಲು ಅಂತ ಓಪನ್ ಮಾಡ್ತೀವಿ ನೋಡಿ, ಬೆಳ್ಳುಳ್ಳಿ ಸುಲಿದ್ರೆ ಸುಮಾರು ಪೀಸಸ್ ಬರುತ್ತಲ್ಲ, ಆ ಥರ ಬರ್ತಾನೆ ಇಲ್ಲ. ಒಂದು ಉಂಡೆನೂ ಒಂದೊಂದು ಬೆಳ್ಳುಳ್ಳಿ ನೋಡಿ, ಇದು ಫುಲ್ಲು ಕಟ್ ಮಾಡಿದ್ರು ಕೂಡ ಆ ಥರನೇ ಇರೋದು ಎಲ್ಲ ಬೆಳ್ಳುಳ್ಳಿ. ಅದನ್ನು ಇನ್ನು ಆಡಿಸೋದೈತೆ. ಅಲ್ಲಿ ತನಕ ನಾನು ಸುಮ್ಮನೆ ಅದನ್ನು ಸಾಂಬಾರು ರೆಡಿ ಮಾಡ್ಕೊಂಡು ನಿಂತ್ಕೊಳ್ಳೋದು ಬದಲು ಅನ್ನಕ್ಕೆ ಇಟ್ಬಿಡೋಣ ಅಂತ ಅನ್ನ ತೊಳಿತಿದ್ದೀನಿ ಇವಾಗ. ವೈಟ್ ಕಲರ್ದು ನಂಬರ್ ಐತೆ ನೋಡಿ, ಆ ನಂಬರ್ ಮುಂದ್ಗಡೆ ನನಗೆ ಗೊತ್ತೇ ಇರಲಿಲ್ಲ. ಒಂಥರ ಮುಚ್ಚೋಬೇಕು ಅಂತ ಈ ಥರ ಇದ್ದರೆ ಮಾತ್ರ ಯೂಸ್ ಮಾಡಬೇಕು. ನನ್ನ ಸಾಂಬಾರು ಕುಕ್ಕಾದ್ರೆ ಏನಾದರೂ ಇದು ಓಪನೇ ಆಗ್ಬಿಡ್ತು. ಆವಾಗಲೇ ಕಡಲೆಕಾಳನ್ನ ಹುನಿ ಹಾಕ್ಬಿಟ್ಟಿದ್ದೀನಿ. ತುಂಬ ಅಂದರೆ ಬೆಳಗ್ಗೆ ಒಂದು 10-10:30 ಊಟ ಮಾಡ್ಕೊಂಡಾದ್ಮೇಲೆ, ತಿಂಡಿ ತಿಂದಾದ್ಮೇಲೆ ಮತ್ತು ತಿಂಡಿಗೆ ಏನು ಮಾಡಿದ್ವಿ ಅಂದರೆ, ನೆನ್ನೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಂಡಿದ್ದೆ, ಅದೇ ಬೇಜಾನಿತ್ತು. ನೆನ್ನೆ ಯಾರೂ ಜಾಸ್ತಿ ತಿಂದಿರಲಿಲ್ಲ, ಅನ್ನ ಸಾಂಬಾರು ತಿಂದ್ಕೊಂಡಿದ್ರು, ಪುಳಿಯೋಗರೆ ಇತ್ತಲ್ಲ ಅಂದ್ಬಿಟ್ಟು ನಾನು ಅದನ್ನೇ ತಿಂದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇವಾಗ ಕೈದು ಇದು ಹಾಕಿದ್ದೀನಿ.
ಹೋಗ್ಬಾರ್ದು ಅದರಲ್ಲಿ, ಆಮೇಲೆ ಕಾವು ಬಂದ್ಬಿಡುತ್ತೆ, ಎತ್ತಿಟ್ಕೊಬೇಕು. ಏನಾದರೂ ಮಾತಾಡ್ಕೊಂಡಿಲ್ಲ ಅಂದರೆ ಏನು ಮಾತಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಇವಾಗ ಡೈಲಿ ಬ್ಲಾಗ್ಸ್ ಅಂತ ಮಾಡ್ತೀವಲ್ಲ, ಏನು ಮಾಡ್ತಿದ್ದೆ ನಾವು? ಎದ್ದೇಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ಪಾತ್ರೆ ಬೆಳಗೋದು, ಪಾತ್ರೆ ಜೋಡಿಸಿಡೋದು, ನೀರು ಹಿಡಿಯೋದು, ಇಷ್ಟೇ. ವಾರ ಬಂದಾಗ ವಾರ ಮಾಡೋದು. ಆಮೇಲೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಕ್ಕೋದು. ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕಿ ನಾನು ಇದುವರೆಗೂ ಏನೇನು ಕೆಲಸ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ನಾನು ಇವತ್ತೇ ಆದಷ್ಟು ವಿಡಿಯೋ ಮಾಡಿಕೊಂಡು ನಾಳಿದ್ದು ಒಂದು ಪೋಸ್ಟ್ ಮಾಡ್ತೀನಿ ಅದನ್ನು. ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಆಸೆಗೋಸ್ಕರ ಇದುವರೆಗೂ ಎಷ್ಟೆಷ್ಟು ರೂಪಾಯಿ ಕಟ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ ಆಯಿತಾ? ಯಾರು ನೋಡ್ತೀವಿ? ಆಮೇಲೆ ನಾನು ನೋಡಿದ್ದೀನಿ ಎಷ್ಟೊಂದು ವ್ಯೂ ಹೋಗುತ್ತೆ ಅವತ್ತು ನಂದು ವೀಡಿಯೋಸು. 175 ಅಲ್ಲಿ ತನಕ ರೀಚ್ ಆಗುತ್ತೆ ವ್ಯೂಸ್. ನನಗೆ ಅದೇ ತುಂಬ ದೊಡ್ಡ ವಿಷಯ ಆಯಿತಾ. ಅಷ್ಟೊಂದು ಜನ ನೋಡ್ತಿರಲ್ಲ, ಒಂದು 20 ಜನ ಲೈಕ್ ಮಾಡಿ, ಅದಾದಮೇಲೆ ಒಂದು 10 ಜನ ಕಮೆಂಟ್ ಮಾಡಿ. ಏನು ಮಾಡೋಲ್ಲ, ಏಕೆ ಕಮೆಂಟ್ ಮಾಡಿಪ್ಪ, ಏನು ಅನಿಸುತ್ತೆ ಅಂತನಾದರೂ ಹೇಳಿ ನನಗೆ ಪ್ಲೀಸ್ ಆಯಿತಾ. ಕಮೆಂಟ್ ಮಾಡಿ, ಏನು ಅನಿಸುತ್ತೋ ಅದನ್ನು ಹೇಳಿ ನನಗೆ. ಮಿಸ್ ಮಾಡಬಾರ್ದು. ಈ ವಿಡಿಯೋಗಾದ್ರೂ ಒಂದು 25 ಲೈಕು ಮತ್ತು ಒಂದು 10 ಕಮೆಂಟು ಪ್ಲೀಸ್ ಆಯಿತಾ ಮಾಡಿ ಅಷ್ಟೇ. ಮನೆಯವರೆಲ್ಲ ಏನು ಮಾಡ್ತಾವೆ ಅಂತ ತೋರಿಸ್ತೀನಿ. ಟಿವಿ ನೋಡ್ತಾ ಇದ್ರು, ಅವರು ಮಲಗಿದ್ದಾರೆ. ನಾನು ವೀಡಿಯೋ ಮಾಡ್ತೀನಿ ಅಂತ ತಕ್ಷಣ ಇವ್ರು ಬಂದ್ಬಿಟ್ಟು. ಇದು ಬಂದು ನಮ್ಮ ಮನೆಯ ಕೋಳಿ. ಆಯ್ ಕೋಳಿ, ಇದು ಮರಿ ಕೋಳಿ ಅಂದರೆ ಕೌನ್ಸ್ ಹಾಕ್ಬಿಟ್ಟಿದ್ದೀವಿ. ಅದನ್ನು ಬಿಟ್ಟಾಗ ವೀಡಿಯೋ ಮಾಡ್ತೀನಿ ಆಯಿತಾ. ಅದನ್ನು ಬಿಡ್ತೀವಿ ಅಂದರೆ ಇಷ್ಟೊತ್ತಿನಾಗ ಬಿಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಹದ್ದುಗಳ ಕಾಟ. ಬಿಸಿಲು ಟೈಮಲ್ಲಿ ಅದು ಓಡಾಡ್ತಿರ್ತಾವಲ್ಲ, ಕಚ್ಬಿಡ್ತಾವೆ ಬಂದು. ಕಳ್ಳೆಕಾಳಲ್ವ ಅದು, ಒಂದು 3 ಕೂಗಿಸ್ತೀನಿ. ಕಾಫಿನ ಸೌಂಡ ಕೊಟ್ಟು ಬರ್ತೀನಿ. ಕುಕ್ಕರ್ ಆರಿದ್ದು ಆಯಿತು, 3 ವಿಷಲ್ ಕೂಗಿಸಿ ಕುಕ್ಕರ್ ಆರಿದ್ದು ಆಯಿತು. ಮತ್ತು ನಾನು ಕುಕ್ಕರ್ ಮುಚ್ಚಳ ಬಿಚ್ಚಿ ಮತ್ತೆ ಬಿಸಿ ಮಾಡಿದ್ದೀನಿ. ಹಾಗೆ ಬದನೆಕಾಯಿನೆಲ್ಲನೂ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಬದನೆಕಾಯಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ. ಮತ್ತು ಈಗ ಸಾಂಬಾರು ಆದ ತಕ್ಷಣ ಊಟ ಮನೆಯವರಿಗೆಲ್ಲ ಊಟಕ್ಕೆ ಹಾಕೊಟ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತೀನಿ, ಊಟಕ್ಕೆ ಹಾಕೊಳ್ಳೋದು ತೋರಿಸ್ತೀನಿ ನಿಮಗೆ. ಊಟದ ಜೊತೆಗೆ ನಾನಿವಾಗ ನನ್ನ ವೀಡಿಯೋನ ಏನು ಮಾಡ್ತಿದ್ದೀನಿ. ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋನ ನೋಡೋದು ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬೈ ಬಾಯ್.